Hello everyone, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಅಪವರ್ತಿಸುವಿಕೆ ಅಧ್ಯಾಯದ 27ನೇ ಪ್ರಶ್ನೆಯನ್ನ ಗಮನಿಸಿ. x² - 2x+4 ಅಪವರ್ತನಗಳನ್ನ ಕಂಡುಹಿಡಿ. ಸೊ ಇಲ್ಲಿ ಈ ಒಂದು ವರ್ಗ ಸಮೀಕರಣವನ್ನ ಗಮನಿಸಿದ್ರೆ, ಸೊ ಇಲ್ಲಿ ಇದನ್ನ ಸುಲಭವಾಗಿ ನಾವು ಅಪವರ್ತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೋಡಿ, ಗುಣಿಸಿದಾಗ ನಮ್ಗೆ 4 ಬರ್ಬೇಕು, ಅದೇ ಎರಡು ಸಂಖ್ಯೆಯನ್ನ ಕೂಡಿ ಅಥವಾ ಕಳೆದಾಗ ಮಧ್ಯದ ಪದ ಸಿಗ್ಬೇಕು. ಸೊ ಅಂತಹ ಪದಗಳು ನಮ್ಗೆ ಸಿಗಲ್ಲ, ಅಂದ್ರೆ ಅಂತ ಪೂರ್ಣಾಂಕಗಳು ನಮ್ಗೆ ಸಿಗಲ್ಲ. ಓಕೆ, ಸೊ ಇಲ್ಲಿ ಸೊ +4 ಅಲ್ವಾ. ಸೊ 4 ಓಕೆ ಸಿಗೋದಿಲ್ಲ ನೋಡಿ. 4 ಒಂದ್ಲೆ 4 ಆಗತ್ತೆ. ಸೊ 4 1 ಹೋದ್ರೆ 3 ಬರುತ್ತೆ, 4 1 ಸೇರಿದ್ರೆ 5 ಬಂದ್ಬಿಡತ್ತೆ. ಸೊ ಇಲ್ಲಿ 2 2 4 ಆಗತ್ತೆ, ಬಟ್ ಎರಡನ್ನ ಕೂಡ್ಸಿದ್ರೆ 4 ಬರುತ್ತೆ. 2 -2 ಮಾಡಿದ್ರೆ 0 ಆಗ್ಬಿಡತ್ತೆ. ಸೊ ಮಧ್ಯದ ಪದ ಸಿಗೋದಿಲ್ಲ. ಸೊ ಹಾಗಾಗಿ ಇದನ್ನ ನಮ್ಗೆ ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಲ್ಲಿ ಇದರ ಅಪವರ್ತನಗಳು ಏನಾಗತ್ತೆ ಹೇಳಿ, x² + 2x+4 × 1 ಅಷ್ಟೇ ಆಗತ್ತೆ. ಓಕೆ, ಸೊ ನೋಡಿ ಕಾಮನ್ ಆಗಿ 1 × x² - 2x+4. ಸೊ ಏನ್ ಬರುತ್ತೆ ಉತ್ತರ? x² × 1 ಅಂದ್ರೆ x² +- 2x × 1 ಅಂದ್ರೆ 2x +4 ಇರುತ್ತೆ. ಓಕೆ, ಸೊ ಹಾಗಾಗಿ 1 ಮತ್ತು x² + 2x+4 ಏನ್ ಹೇಳಿ ಇದರ ಅಪವರ್ತನಗಳು ಆಗತ್ತೆ. ಓಕೆ, ಥ್ಯಾಂಕ್ ಯು.